ರಾತ್ರಿಯ ಗೀತೆಗಳು ಆಗಸ್ಟ್ 14. ಆಗ ಸೈತಾನನು ಆತನನ್ನು ಬಿಟ್ಟನು, ಮತ್ತು ಇಗೋ ದೇವದೂತರು ಬಂದು ಆತನನ್ನು ಉಪಚರಿಸಿದರು. ಮತ್ತಾಯನು 4:11. ನಮ್ಮ ಕರ್ತನು ತಂದೆಯಾದ ದೇವರು ಗುರುತಿಸಿದ್ದ ಮಾರ್ಗವನ್ನು ಬಿಟ್ಟು ಬೇರೆ ಎಲ್ಲಾ ಮಾರ್ಗಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ಸ್ವಯಂತ್ಯಾಗಬಲಿ ಇಕ್ಕಟ್ಟಾದ ದಾರಿಯನ್ನು ಮಾತ್ರ ಅನುಸರಿಸಿದ್ದರಿಂದ ಅದು ನಿಜಕ್ಕೂ ಒಂದು ದೊಡ್ಡ ವಿಜಯವಾಗಿದೆ. ಎದುರಾಳಿಯು ಆತನನ್ನು ಹಿಡಿದಿಡಲು ಅಥವಾ ಕೆಲಸ ಮಾಡಲು ಆತನಿಗೆ ಏನೂ ಸಿಗಲಿಲ್ಲ, ಆದ್ದರಿಂದ ಆತನನ್ನು ಬಿಟ್ಟು ಹೋದನು. ಏಕೆಂದರೆ ನಮ್ಮ ಕರ್ತನು ಯೆಹೋವನ ವಾಕ್ಯಕ್ಕೆ ಮತ್ತು ಯೆಹೋವನ ಆತ್ಮಕ್ಕೆ ಸಂಪೂರ್ಣವಾಗಿ ನಿಷ್ಠಾವಂತನಾಗಿದ್ದನು. ಇದಾದ ಮೇಲೆ, ಅಂದರೆ ಈ ಶೋಧನೆಗಳು ಮುಗಿದ ಮೇಲೆ, ಪವಿತ್ರ ದೇವದೂತರು ಬಂದು ಕರ್ತನಿಗೆ ಉಪಚರಿಸಿದರು. ನಿಸ್ಸಂದೇಹವಾಗಿ ತನಗಾಗಿ ದೈವಿಕ ಶಕ್ತಿಯನ್ನು ಉಪಯೋಗಿಸಲು ನಿರಾಕರಿಸಿದ್ದರಿಂದ ದೂತರು ಬಂದು ಆತನನ್ನು ಉಲ್ಲಾಸಪಡಿಸುತ್ತಾರೆ ಅಥವಾ ಉಪಚಾರ ಮಾಡುತ್ತಾರೆ. ಮತ್ತು ಅಂಥವುಗಳನ್ನು ನಾವು ನಮ್ಮ ಕರ್ತನ ಶಿಷ್ಯರ ಅನುಭವವೆಂದು ಗ್ರಹಿಸಬಹುದು. ಜಯದೊಂದಿಗೆ ನಮ್ಮ ಕರ್ತನ ಆಶೀರ್ವಾದ ಬರುತ್ತದೆ. ಆತ್ಮದ ಐಕ್ಯತೆ, ಹೃದಯದ ಉಲ್ಲಾಸ, ದೈವಿಕ ದಯೆಯ ಮನವರಿಕೆಯು ಮುಂದೆ ಬರುವ ಶೋಧನೆಗಳಿಗಾಗಿ ಇನ್ನೂ ಹೆಚ್ಚು ಬಲವನ್ನು ನೀಡುತ್ತದೆ. ರಿಪ್ರಿಂಟ್ 2568. ಎಲ್ರಿಗೂ ನಮಸ್ಕಾರ. ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 14ರ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಭಕ್ತಿ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ. ನಿರ್ದಿಷ್ಟವಾಗಿ ಮ್ಯಾಥ್ಯೂ 4.11ರಲ್ಲಿ ಬರೋ ಒಂದು ಘಟನೆ ಇದೆಯಲ್ಲ, ಅದರ ಒಂದು ವ್ಯಾಖ್ಯಾನ. ಮೂಲದಲ್ಲಿ ಇದಕ್ಕೆ ರೀಪ್ರಿಂಟ್ 2568 ಅಂತ ಒಂದು ಗುರುತಿದೆ. ಅಂದರೆ ಈ ವಿಷಯದ ಮೇಲೆ ಒಂದು ನಿರ್ದಿಷ್ಟ ಅಧ್ಯಯನ ಅನಿಸುತ್ತೆ. ಇಲ್ಲಿ ನಮ್ಮ ಗಮನ ಇರೋದು ಯೇಸುವಿನ ಆ ಪ್ರಲೋಭನೆಗಳು, ಆ ಶೋಧನೆಗಳು ಮುಗಿದ ಮೇಲೆ, ಆ ಒಂದು ನಿರ್ಣಾಯಕ ಕ್ಷಣದ ಮೇಲೆ. ಸೈತಾನನ ಆಮಿಷಗಳನ್ನೆಲ್ಲ ಆತ ತಿರಸ್ಕರಿಸಿದ್ನಲ್ಲ, ಆಮೇಲೆ ಏನಾಯಿತು? ಈ ಕ್ಷಣದ ಅರ್ಥ ಏನು? ಇದರ ವಿಶಾಲವಾದ ಅನ್ವಯಗಳೇನು? ಅದನ್ನೇ ಈ ಮೂಲದ ಆಧಾರದ ಮೇಲೆ ನಾವು ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದರೆ ಶುರು ಮಾಡೋಣ. ಪದ್ಯ ಆರಂಭಿಕ ಪದ್ಯ ಹೀಗಿದೆ: ಆಗ ಸೈತಾನನು ಆತನನ್ನು ಬಿಟ್ಟು ಹೋದನು, ಮತ್ತು ಈಗೋ ದೇವದೂತರು ಬಂದು ಆತನಿಗೆ ಸೇವೆ ಮಾಡಿದರು. ಈ ವ್ಯಾಖ್ಯಾನ ಇದೆಯಲ್ಲ, ಇದು ಯೇಸು ತನ್ನ ತಂದೆ ಹೇಳಿದ ಆ ಮಾರ್ಗ, ಆ ಆತ್ಮತ್ಯಾಗದ ದಾರಿ. ಅಂದ್ರೆ ಈ ಪಠ್ಯದ ಪ್ರಕಾರ ಶೋಧಕನಿಗೆ ಅಂದ್ರೆ ಸೈತಾನನಿಗೆ ಆತನಲ್ಲಿ ಹಿಡಿತ ಸಾಧಿಸೋಕೆ ಅಥವಾ ಏನಾದ್ರೂ ಪ್ರಭಾವ ಬೀರೋಕೆ ಏನೂ ಅವಕಾಶನೇ ಸಿಗ್ಲಿಲ್ಲ ಅಂತ. ಹೌದು. ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ ನೋಡಿ, ಸೈತಾನನು ಹೊರಟು ಹೋಗುವುದು. ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಇದು ಸುಮ್ನೆ ಪ್ರಲೋಭನೆ ಮುಗಿತು ಅಂತಲ್ಲ, ಇದೊಂದು ದೊಡ್ಡ ಗೆಲುವು, ಮಹತ್ವದ ವಿಜಯ. ಯಾಕೆ ಅಂದ್ರೆ ದೈವಿಕ ತತ್ವಗಳಿಗೆ ಅಚಲವಾಗಿ ನಿಂತಿದ್ದಕ್ಕೆ ಸಿಕ್ಕ ನೇರ ಫಲಿತಾಂಶ ಇದು. ಯೇಸುವಿನ ಆಂತರಿಕ ದೃಢತೆ ಕಾಣಿಸುತ್ತೆ ಇಲ್ಲಿ. ಆ ವಿಜಯದ ನಂತರ ನಡೆಯೋ ಘಟನೆ ಇದೆಯಲ್ಲ, ಅದು ನಿಜಕ್ಕೂ ನನ್ನ ಗಮನ ಸೆಳೆಯಿತು. ದೇವದೂತರು ತಕ್ಷಣ ಬಂದು ಸೇವೆ ಮಾಡಿದ್ರು ಅಂತ. ಈ ಮೂಲ ಹೇಳೋ ಹಾಗೆ ಯೇಸು ತನ್ಗೋಸ್ಕರ ದೈವಿಕ ಶಕ್ತಿ ಬಳಸೋಕೆ ನಿರಾಕರಿಸಿದ್ದ. ಉದಾಹರಣೆಗೆ ಆ ಕಲ್ಲುಗಳನ್ನ ರೊಟ್ಟಿ ಮಾಡೋ ವಿಷಯದಲ್ಲಿ. ಹೌದು ಹೌದು. ಅದೇ ತರದ ಒಂದು ಭೌತಿಕ ಉಪಶಮನವನ್ನ ಈ ದೇವದೂತರು ಕೊಟ್ರು ಅಂತ. ಈ ಸಮಯದ ಬಗ್ಗೆ, ಅಂದ್ರೆ ದೇವದೂತರು ಬಂದ ಸಮಯದ ಬಗ್ಗೆ ಮೂಲ ಏನಾದ್ರೂ ಹೆಚ್ಚಿಗೆ ಹೇಳುತ್ತಾ? ಇದು ಸುಮ್ನೆ ಕಾಕತಾಳೀಯವಾ ಅಥವಾ ಏನಾದ್ರೂ ಕಾರಣ ಇದೆಯಾ ಅದಕ್ಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಇದು ಕಾಕತಾಳೀಯ ಖಂಡಿತ ಅಲ್ಲ. ದೇವದೂತರ ಸೇವೆ ಯಾವಾಗ ಬಂತು? ಯೇಸು ಆ ಸ್ವಯಂ ನಿರಾಕರಣೆ, ಆ ತತ್ವಕ್ಕೆ ನಿಷ್ಠೆ ಇದೆಲ್ಲ ತೋರ್ಸಿದ್ನಲ್ಲ, ಅದಾದ್ಮೇಲೆ ಬಂತು. ಸೊ ಇದೊಂದು ರೀತಿ ದೈವಿಕ ಅನುಮೋದನೆ, ಆರೈಕೆಯ ಸಂಕೇತ ಇದ್ದ ಹಾಗೆ. ಆತ ತನ್ನ ಸ್ವಂತ ಅಗತ್ಯಕ್ಕೆ ದೈವಿಕ ಶಕ್ತಿ ಬಳಸಲಿಲ್ಲ. ಆಗ ದೈವಿಕ ವ್ಯವಸ್ಥೆಯೇ ಆತನ ಅಗತ್ಯಗಳನ್ನ ಪೂರೈಸ್ತು ಅನ್ನೋ ತರ. ಓ, ಇದು ನಿಜಕ್ಕೂ ಕುತೂಹಲಕಾರಿ. ನೀವು ಮೊದಲೇ ಹೇಳಿದ್ರಿ ಇದೇ ವ್ಯಾಖ್ಯಾನ ಅಂದ್ರೆ ರೀಪ್ರಿಂಟ್ 2568 ಯೇಸುವಿನ ಅನುಯಾಯಿಗಳ ಅನುಭವಕ್ಕೂ ಇದನ್ನ ಹೋಲಿಸುತ್ತೆ ಅಂತ. ಹೌದು. ಹಾಗಾದ್ರೆ ಅನುಯಾಯಿಗಳಿಗೂ ಇದೇ ತರ ಅಷ್ಟೇ ನೇರವಾಗಿ ದೈವಿಕ ಸಹಾಯ ಬರುತ್ತೆ ಅಂತನಾ ಈ ಪಠ್ಯ ಹೇಳೋದು, ಅಥವಾ ಅಲ್ಲಿನಾದ್ರೂ ವ್ಯತ್ಯಾಸ ಇದೆಯಾ? ಆ ಹೋಲಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ನೋಡಿ, ಲೇಖಕರು ಏನ್ ಹೇಳ್ತಾರೆ ಅಂದ್ರೆ, ಅನುಯಾಯಿಗಳು ಅವರು ತಮ್ಮ ದೇಹದಾರಿಯ ಪ್ರಲೋಭನೆಗಳಲ್ಲಿ ಗೆದ್ದಾಗ ಆವಾಗ ಭಗವಂತನಿಂದ ಆಶೀರ್ವಾದಗಳು ಬರುತ್ತೆ, ನಿಜ. ಆದ್ರೆ ಅದು ದೇವದೂತರೇ ನೇರವಾಗಿ ಬಂದು ಸೇವೆ ಮಾಡೋ ಥರ ಅಲ್ಲ.
ಬದಲಾಗಿ ಅದು ಹೆಚ್ಚಾಗಿ ಆತ್ಮದ ಒಂದು ಒಡನಾಟ, ಹ್ಮ್ ಗ್ರಹದ ಬಗ್ಗೆ ಒಂದು ಆಳವಾದ ಅರಿವು, ಮತ್ತೆ ಮುಖ್ಯವಾಗಿ ಮುಂದಿನ ಪರೀಕ್ಷೆ ಇದೆಯಲ್ಲ ಅದನ್ನ ಎದುರಿಸೋಕೆ ಬೇಕಾದ ಶಕ್ತಿ ಆ ರೂಪದಲ್ಲಿ ಬರುತ್ತೆ. ಓಹೋ. ಹಾಗಾಗಿ ಇದು ಹಿಂದೆ ಪಟ್ಟ ಕಷ್ಟಕ್ಕೆ ಸಿಕ್ಕ ಸಮಾಧಾನ ಮಾತ್ರ ಅಲ್ಲ, ಇದು ಭವಿಷ್ಯಕ್ಕಾಗಿ ಒಂದು ಸಕ್ರಿಯವಾದ ತಯಾರಿ ಕೂಡ ಹೌದು. ಓ, ಹಾಗಾದ್ರೆ ಈ ಪಠ್ಯ ಕೇವಲ ಒಂದು ಬಹುಮಾನದ ವ್ಯವಸ್ಥೆ ತರ ವಿವರಿಸ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಹೌದು, ಬಹುಮಾನಕ್ಕಿಂತ ಹೆಚ್ಚಾಗಿ ಅದೊಂದು ಒಂದು ರೀತಿಯ ಆಧ್ಯಾತ್ಮಿಕ ಚಾಲಕ ಶಕ್ತಿ, ಒಂದು ಎನರ್ಜಿ ಇದ್ದ ಹಾಗೆ ಪ್ರಸ್ತುತಪಡಿಸ್ತಿದೆ ಅಂತ ಹೇಳಬಹುದಾ? ಅಂದ್ರೆ ತತ್ವದ ಮೇಲೆ ನಿಂತು ಪ್ರಲೋಭನೆಯನ್ನು ನಿರಾಕರಿಸಿದ್ರೆ ವಿಜಯ ಸಿಗುತ್ತೆ. ಆ ವಿಜಯ ದೈವಿಕ ಬೆಂಬಲ ತರುತ್ತೆ. ಆ ಬೆಂಬಲ ಅದು ಮುಂದಿನ ಸವಾಲಿಗೆ ನಮ್ಮನ್ನ ತಯಾರು ಮಾಡುತ್ತೆ. ಇದೊಂದು ನಿರಂತರ ಪ್ರಕ್ರಿಯೆ ತರ ಕಾಣಿಸ್ತಿದೆ. ಖಚಿತವಾಗಿ. ಹೌದು ಹೌದು, ಈ ವ್ಯಾಖ್ಯಾನದ ತಿರುಳೇ ಅದು ನೋಡಿ. ನಿಷ್ಠೆಯಿಂದ ಪರೀಕ್ಷೆಗಳನ್ನ ಸಹಿಸ್ಕೊಂಡ್ರೆ ದೈವಿಕ ಸಾಂತ್ವನ ಸಿಗುತ್ತೆ, ನಿಜ. ಆದ್ರೆ ಅಷ್ಟೇ ಅಲ್ಲ, ಅದು ಭವಿಷ್ಯದ ಸವಾಲುಗಳಿಗೆ ನಮ್ಮನ್ನ ಸಜ್ಜುಗೊಳಿಸುತ್ತೆ. ಕಷ್ಟದ ನಂತರ ಸಮಾಧಾನ ಕೊಡೋದು ಒಂದು ಭಾಗ ಆದ್ರೆ, ಮುಂದೆ ಬರೋದಕ್ಕೆ ಶಕ್ತಿ ಕೊಡೋದು ಇನ್ನೊಂದು ಅಷ್ಟೇ ಮುಖ್ಯವಾದ ಭಾಗ. ಇದೊಂದು ರೀಚಾರ್ಜ್ ಆಗೋ ತರ ಮತ್ತೆ ತಯಾರಿ ಮಾಡ್ಕೊಳ್ಳೋ ತರ ಒಂದು ಚಕ್ರ ಅಲ್ವಾ? ಸರಿ. ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಆಲೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ. ಈ ಮೂಲ ಅದು ಮುಂದಿನ ಪರೀಕ್ಷೆಗಾಗಿ ಚೈತನ್ಯ ಮತ್ತೆ ಬಲ ಸಿಗೋದ್ರ ಮೇಲೆ ಒತ್ತು ಕೊಡುತ್ತೆ ಅಂತ ಹೇಳಿದ್ವಿ. ಪರೀಕ್ಷೆ, ಆಮೇಲೆ ವಿಜಯ, ಆಮೇಲೆ ಮುಂದಿನ ಪರೀಕ್ಷೆಗೆ ಮತ್ತೆ ತಯಾರಿ. ಈ ನಿರಂತರವಾದ ಚಕ್ರ ಇದೆಯಲ್ಲ, ಇದು ಈ ಮೂಲದಲ್ಲಿ ವಿವರಿಸಿದ ಈ ಆಧ್ಯಾತ್ಮಿಕ ಪಯಣದ ಸ್ವಭಾವದ ಬಗ್ಗೆ ನಮಗೇನನ್ನ ಹೇಳ್ಬೋದು? ಇದು ಯಾವತ್ತೂ ಮುಗಿಯದ ಹೋರಾಟನ ಅಥವಾ ನಿರಂತರವಾಗಿ ಬೆಳವಣಿಗೆ ಹೊಂದುವುದರ ಸಂಕೇತನ? ಈ ಪಠ್ಯ ಇದಕ್ಕೆ ನೇರವಾಗಿ ಉತ್ತರ ಕೊಡದೇ ಇರಬಹುದು, ಆದರೆ ಇದರ ಆಧಾರದ ಮೇಲೆ ಯೋಚಿಸೋಕೆ ಇದೊಂದು ಆಳವಾದ ಪ್ರಶ್ನೆ ಅನ್ಸುತ್ತೆ.